ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನಿವತ್ತು ನಿಮಗೆ ಹಲಸಿನ ಹಣ್ಣಿನಲ್ಲಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ನಾವು ಸೀಸನಲ್ಲಿ ಸಿಗುವಂಥ ಹಣ್ಣಿನಲ್ಲೆಲ್ಲ ಏನಾದರೂ ಒಂದು ಸ್ಪೆಷಲ್ಲಾಗಿ ಮಾಡ್ತಾ ಇರಬೇಕು. ಯಾಕಂದರೆ ಎಲ್ಲ ಸೀಸನ್ನಲ್ಲೂ ಹಣ್ಣುಗಳು ಸಿಗೋಲ್ಲ. ಸಿಗೋ ಅಂಥ ಸೀಸನ್ನಲ್ಲಿ ಅದರಿಂದ ಏನಾದರೂ ಸ್ಪೆಷಲ್ಲಾಗಿ ಮಾಡೋದನ್ನ ಟ್ರೈ ಮಾಡ್ತಾ ಇರಬೇಕು. ಸೊ ನಾನಿವತ್ತು ಅದಕ್ಕೆ ಹಲಸಿನ ಹಣ್ಣಿನಲ್ಲಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಕಾಯಿ ಒಬ್ಬಟ್ಟಿಗೂ ತುಂಬ ಅಂದರೆ ಕಾಯಿ ಒಬ್ಬಟ್ಟು ಥರನೇ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಓಕೆ, ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫುಲ್ ವಿಡಿಯೋನ ನೋಡಿ, ಆಯಿತಾ? ಓಕೆ, ಬನ್ನಿ ರೆಸಿಪಿ ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು ಕಾಯಿ ಅಂದರೆ ಒಂದು ಚೆನ್ನಾಗಿ ಬಲ್ತಿರೋವಂಥ ಕಾಯಿ ತೊಗೋಬೇಕು. ನಾನು 2 ಹಣ್ಣು ತೊಗೊಂಡಿದ್ದೀನಿ ಕಾಯಿ, ಅಂದರೆ ಒಂದು ಕಾಯಿ ಫುಲ್ಲು ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಮಾಡ್ಕೊತೀನಿ. ಫಸ್ಟ್ ಟೈಮು ಈ ರೆಸಿಪಿನ ಟ್ರೈ ಮಾಡ್ತಿರೋರಾದರೆ ಸ್ವಲ್ಪ ಮಾಡಿ. ಯಾಕಂದರೆ ನಿಮಗೆ ಅದು ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಸುಮ್ಮನೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ತೊಗೊಂಡು ಮಾಡ್ಕೊಬೋದು. ನಾನಿಲ್ಲಿ 2 ಹೋಳು ಕಾಯಿ ತೊಗೊಂಡು ಅದನ್ನ ತುರ್ಕೊಂಡು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ತುಂಬ ಸಣ್ಣಗೇನು ಬೇಡ, ಮೀಡಿಯಮ್ಮಾಗಿ ರುಬ್ಕೊಳ್ಳಿ. ನಾನಿಲ್ಲಿ 1 ಬಟ್ಲು ಮೈದಾ ಹಿಟ್ಟು ಮತ್ತು 1 ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ನಿಮಗೆ ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟು ಕ್ವಾಂಟಿಟಿಲಿ ತೊಗೊಳ್ಳಿ. ಓಕೆನಾ? ನೀವು ಮೈದಾನ 1 ಬಟ್ಲು ತೊಗೊಂಡ್ರೆ ಚಿರೋಟಿ ರವೆನೂ ಅಷ್ಟೇ ತೊಗೋಬೇಕು, ಅದಕ್ಕಿಂತ ಜಾಸ್ತಿ ತೊಗೋಬಾರ್ದು. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಅರಿಶಿನ ತೊಗೊಂಡು ಸ್ವಲ್ಪ ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊತಿದ್ದೀನಿ. 1 ಸ್ಪೂನಷ್ಟು ಆಯಿಲ್ ಸಾಕು, ಜಾಸ್ತಿ ಏನು ಬೇಡ. ಅದೆರಡನ್ನೂ ನೀವು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಫಸ್ಟು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ನೀರು ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಂಡು ಬನ್ನಿ. ತುಂಬ ತೆಳುವಾಗಿ ಕಲಿಸ್ಬೇಡಿ. ನೀವು ಮೈದಾ ಹಿಟ್ಟನ್ನ ಯಾವಾಗಲೂ ನಿಧಾನವಾಗಿ ಕಲಿಸ್ಬೇಕು. ನಾವು ಚಪಾತಿ ಹಿಟ್ಟು ಕಲಿಸೋ ಥರ ಅಲ್ಲ ಇದು. ಯಾಕಂದರೆ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಸ್ವಲ್ಪ ಅದಕ್ಕೆ ಹದವಾಗಿ ಕಲಿಸ್ಕೋಬೇಕು. ಅದರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬನ್ನಿ. ನೋಡಿ, ಈ ಥರ ನಾನಿವಾಗ ಕಲಿಸ್ತಾ ಇದ್ದೀನಲ್ಲ, ಇಷ್ಟು ಚೆನ್ನಾಗಿ ಇದಾಗಿರಬೇಕು. ಚೆನ್ನಾಗಿ ಫುಲ್ ಸಾಫ್ಟಾಗಿ ಬರಬೇಕು. ನಿಮಗೆ ಗೊತ್ತಾಗುತ್ತೆ ಅದು ಮಿದಿತಾ ಫುಲ್ಲು ನೈಸು ಬಂದುಬಿಡುತ್ತೆ, ಫುಲ್ ಸಾಫ್ಟ್ ಆಗುತ್ತೆ. ಅದೆಲ್ಲ ಚೆನ್ನಾಗಿ ಆದಮೇಲೆ ನಿಮ್ಗೆ ಓಕೆ ಇದಕ್ಕೆ ಎಣ್ಣೆ ಹಾಕ್ಬೋದು ಅನ್ನೋ ಥರ ಆದರೆ ಆವಾಗ ಆಯಿಲ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಆಯಿಲ್ನ ಹಾಕಿ ಸ್ವಲ್ಪ ಆಯಿಲ್ನ ಅದ್ರ ಮೇಲೆ ಹಾಕಿ ನೆನೆಸಿಟ್ಕೊಳ್ಳಿ. ಇದು ನೀವು ಒಬ್ಬಟ್ಟು ಮಾಡೋದಕ್ಕಿಂತ ಮುಂಚೆ ಒಂದು ½ ಅನ್ ಅವರ್ ಆದರೂ ನೆನೆದಿಟ್ಕೋಬೇಕು. ಓಕೆನಾ? ಇವಾಗ ನಾನಿಲ್ಲಿ ಪಾಕ ಮಾಡ್ಕೊಳ್ಳೋಣ ಒಬ್ಬಟ್ಟಿಗೆ, ಆಯಿತಾ? ಇಲ್ಲಿ ನಾನು 2 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ತೊಗೊಳ್ಳಿ. ಯಾಕಂದರೆ ಸ್ವೀಟು ಅಂದರೆ ಹಲಸಿನ ಹಣ್ಣಿನಲ್ಲೇ ಸ್ವೀಟ್ ಇರುತ್ತೆ. ಅದರಿಂದ ನಾನಿಲ್ಲಿ ಸ್ವಲ್ಪ 2 ಅಚ್ಚು ಚಿಕ್ಕದು ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಒಂದು ಎಳೆ ಪಾಕ ಬರೋ ಥರ ಕಾಯಿಸ್ಕೊಳ್ಳಿ. ತುಂಬ ಪಾಕ ಬೇಡ. ನಾವು ಕಡಲೆ ಮಿಠಾಯಿ ಮಾಡ್ತೀವಲ್ಲ ಅಷ್ಟು ಪಾಕ ಬೇಡ. ನಾನಿಲ್ಲಿ ಅಂದರೆ ಚಿಕ್ಕ ಬಟ್ಲಾಗೋ ಅಷ್ಟರಲ್ಲಿ ಚಿರೋಟಿ ರವೆನ ಚೆನ್ನಾಗಿ ಹುರ್ಕೊಂಡು ಇಟ್ಕೋತಾ ಇದ್ದೀನಿ. ನೋಡಿ, ಪಾಕ ಈ ಥರ ಬರಬೇಕು. ನಾನಿಲ್ಲಿ ಪಾಕನ ಸೋಸ್ಕೊತಿದ್ದೀನಿ. ಯಾಕಂದರೆ ಪಾಕದಲ್ಲಿ ಸ್ವಲ್ಪ ಮಣ್ಣೆಲ್ಲ ಇರುತ್ತೆ, ಅಂದರೆ ಕಲ್ಲು ಆ ಥರ ಕಸ ಎಲ್ಲ ಇರುತ್ತೆ. ಅದರಿಂದ ನಾನು ಈ ಥರ ಸೋಸ್ಕೊತಿದ್ದೀನಿ. ಅಂದರೆ ಯೂಶ್ವಲಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಥರ ಇರುತ್ತೆ ನೋಡಿ. ಇವಾಗ ಒಂದು ಪಾತ್ರೆಗೆ ನಾನು ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಅದು ನೊರೆ ಬರುತ್ತೆ. ಆ ನೊರೆ ಬಂದು ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಕಾಯಿ ತುರಿನ ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನೋಡಿ 1 ಬಟ್ಲಾಗುವಷ್ಟು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಹಲಸಿನ ಹಣ್ಣು ಹೆಂಗಿರಬೇಕು ಅಂತ ಅಂದರೆ ತುಂಬ ಹಣ್ಣಾಗಿರಬಾರ್ದು ಅಥವಾ ತುಂಬ ಕಾಯಿನೂ ಆಗಿರಬಾರ್ದು, ಮೀಡಿಯಮ್ಮಲ್ಲಿ ಇರಬೇಕು. ಅದನ್ನ ನಾನು ರುಬ್ಕೋತಾ ಇದ್ದೀನಿ. ಸಣ್ಣಗೆ ನುಣ್ಣಗೆ ರುಬ್ಕೋಬೇಕು ಅದನ್ನು ನೀವು. ಅದಾದಮೇಲೆ ಇದನ್ನು ನಾವು ಚೆನ್ನಾಗಿ ಕಾಯಿ ಮತ್ತು ಬೆಲ್ಲ ರುಬ್ಕೊಂಡಿದ್ದೀವಲ್ಲ ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಹಾಕ್ಕೋಬೇಕು. ಅದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಲಸಿನ ಹಣ್ಣಿಂದು ಸ್ಮೆಲ್ಲೆಲ್ಲ ಅಂದರೆ ಅದು ಫುಲ್ಲು ಬೆಂದು ಚೆನ್ನಾಗಿ ಗಟ್ಟಿ ಆಗಬೇಕು. ನಿಮಗೆ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಗಟ್ಟಿ ಉಂಡೆ ಬರುತ್ತಲ್ಲ ಆ ಥರ ಬರಬೇಕು. ಇವಾಗ ಆ ಥರ ಬಂದು ಆದಮೇಲೆ ನೀವು ಸ್ವಲ್ಪ ಚಿರೋಟಿ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಒಂದು 5 ನಿಮಿಷ ಹುರ್ಕೊಂಡಾದ್ಮೇಲೆ ಚಿರೋಟಿ ರವೆನ ಹಾಕ್ಕೊಂಡು ನೀಟಾಗಿ ಅದನ್ನು ಫುಲ್ಲು ಫ್ರೈ ಮಾಡ್ಕೋತಾ ಬನ್ನಿ.
ನಿಮಗೆ ಬರುತ್ತೆ, ಒಂದು ಹದಕ್ಕೆ ಬರುತ್ತೆ ನೋಡಿ. ಈ ಥರ ಒಂದು ಹದಕ್ಕೆ ಬಂದ ತಕ್ಷಣ ನೀವು ಒಂದು ಸ್ಪೂನು ತುಪ್ಪ ಹಾಕ್ಕೋಬೋದು. ನಿಮಗೆ ತುಪ್ಪ ಜಾಸ್ತಿ ತಿಂತೀನಿ ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಅಂದರೆ ನಾವು ಉಪ್ಪಿಟ್ಟು ಮಾಡ್ತೀವಿ ಗೊತ್ತಾ, ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ತೀವಲ್ಲ ಆ ಥರ ಹುರ್ಕೋಬೇಕು ಇದನ್ನು. ಅಲ್ಲೇ ನಾವು ಹುರ್ಕೋಬೇಕಾದ್ರೇ ತವ ಬಿಡ್ತಾ ಬರುತ್ತೆ ನೋಡಿ, ಫುಲ್ಲು ಅದು ಅಂಟಂಟಾಗಿರುತ್ತಲ್ಲ ಅದೆಲ್ಲ ನೀಟಾಗಿ ಬಿಡ್ತಾ ಬರ್ತಿರುತ್ತೆ. ಫುಲ್ಲು ಗಟ್ಟಿಯಾಗಿ ಆಗಬೇಕು, ಅಂದರೆ ತುಂಬ ಗಟ್ಟಿನೂ ಬೇಡ. ಈ ಥರ ನೋಡಿ, ಈ ಥರ ಬರ್ತಾ ಇರುತ್ತೆ ನೋಡಿ, ಹೇಗೆ ಬಿಟ್ಕೋತಾ ಇದೆ ಎಲ್ಲದನ್ನು. ಈ ಥರ ಫೈನಲಿ ನೋಡಿ ಯಾವ ಥರ ಆಗಿದೆ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಆಗಿದೆ, ಈ ಥರ ಆಗಬೇಕು. ಹೀಗಾದರೆ ನಿಮಗೆ ಒಬ್ಬಟ್ಟು ಚೆನ್ನಾಗಿ ತೊಟ್ಟಕ್ಕೆ ಬರುತ್ತೆ. ನಾನಿಲ್ಲಿ ಒಂದು ಹಂಚಿಟ್ಕೊಂಡು ಒಬ್ಬಟ್ಟನ್ನ ತೊಟ್ಟಿ ಹಾಕ್ತಿದ್ದೀನಿ. ಸೊ ಅದು ಒಬ್ಬಟ್ಟನ್ನ ತೊಟ್ಟಿರೋ ವೀಡಿಯೋನ ಮುಂದೆ ಬರುತ್ತೆ ನೋಡ್ಕೊಳ್ಳಿ. ನಾನು ಅದು ಸ್ಕಿಪ್ ಮಾಡಿದೆ ಅನಿಸುತ್ತೆ ಆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ. ಈ ಥರ ಬರುತ್ತೆ ನಿಮಗೆ. ಒಬ್ಬಟ್ಟು ತೊಟ್ಟಕ್ಕೇ ಒಂದು ಪೇಪರ್ ಬರುತ್ತೆ, ಅದನ್ನಾದರೂ ತೊಗೋಬೋದು. ಇಲ್ಲಿ ಮನೆಯಲ್ಲಿ ಎಣ್ಣೆದು ಕವರ್ ಇರುತ್ತೆ, ಅದನ್ನಾದರೂ ತೊಗೋಬೋದು. ಅದನ್ನ ತೊಗೊಂಡು ಹಂಚಿ ಮೇಲೆ ಹಾಕಿ ಇದು ಅಂದರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಬೇಡ, ಯಾಕಂದರೆ ಸೀದೋಗ್ಬಿಡುತ್ತೆ ಇದೆಲ್ಲ ಒಬ್ಬಟ್ಟು. ನಿಧಾನಕ್ಕೆ ನೋಡಿ ಈ ಥರ ಉಬ್ಬು ಥರ ಬರುತ್ತೆ. ನಾವು ಪೂರಿದು ಎಣ್ಣೆಗೆ ಹಾಕಿದಾಗ ಉಬ್ಬು ಥರ ಬರುತ್ತಲ್ಲ, ಆ ಥರ ಊದ್ಕೋತಾ ಇರುತ್ತೆ. ಆ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ ಆಯಿತಾ. ತುಂಬ ನಿಧಾನವಾಗಿ ಬೇಯಿಸ್ಕೊಳ್ಳಿ. ನಾನಿವಾಗ ಅದನ್ನ ನೋಡಿ ನಿಧಾನವಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡಿ ಈ ಥರ ನಿಧಾನವಾಗಿ ಎತ್ತಿ ಹಾಕಬೇಕು. ನಿಮಗೆ ಅಂದರೆ ಒಬ್ಬಟ್ಟನ್ನ ನೀವು ತೆಳುವಾಗೂ ತೊಟ್ಕೊಬೋದು, ಮಂದವಾಗೂ ತೊಟ್ಬೋದು. ನಾನಿಲ್ಲಿ ಸ್ವಲ್ಪ ತೆಳುವಾಗೆ ತೊಟ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಮಂದ ಇದ್ದರೆ ಒಬ್ಬಟ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಯಾಕಂದರೆ ಬರೀ ಮೈದಾನೇ ಸಿಗ್ತಾ ಇರುತ್ತೆ. ಈ ಥರ ಮಾಡಿದ್ರೆ ಅದರಲ್ಲಿ ಹೂರ್ಣನೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮೈದಾ ಇರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ತಿರುಗಿಸ್ಕೊಂಡು ಎಲ್ಲನೂ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಇದನ್ನು ಅಟ್ಲೀಸ್ಟ್ ಒಂದು 2-3 ದಿನನಾದರೂ ನೀವು ಸ್ಟೋರ್ ಮಾಡ್ಬೋದು. 2-3 ಅಂದರೆ ಅವತ್ತಿನ ದಿನ ಹಣ್ಣಿನಿಂದ ಮಾಡಿಕೊಂಡ್ರೆ ನಿಮಗೆ ಒಂದು 5 ಡೇಸ್ ಹತ್ರನಾದರೂ ನೀವು ಸ್ಟೋರ್ ಮಾಡೋದು, ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಕೋಬೋದು. ನೋಡಿ ಈ ಥರ ನಾನು ತೊಟ್ಕೊತಾ ಇದ್ದೀನಿ. ಇದನ್ನು ತುಂಬ ತೆಳುವಾಗಿ ತೊಟ್ಟಿದ್ದೀನಿ ನೋಡಿ. ಈ ಥರ ತೊಟ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮದು ಕಾಯಿ ಒಬ್ಬಟ್ಟು ಥರನೇ ಕಾಣಿಸುತ್ತೆ, ಬಟ್ ಕಾಯಿ ಒಬ್ಬಟ್ಟಿಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಆಯಿತಾ, ಸಖತ್ತಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರು ಅಂತೂ ಸೂಪರ್, ಅಷ್ಟು ಚೆನ್ನಾಗಿರುತ್ತೆ. ಇದು ಮಕ್ಳಿಗೆ ಎಲ್ರಿಗೂ ಅಂದರೆ ಒಂಥರ ತುಂಬ ಯಾರೋ ಬರೀ ಹಲಸಿನ ಒಂದು 2 ತೊಳೆ ತಿಂದು ಸುಮ್ಮನಾಗ್ತಾ ಇರ್ತಾರಲ್ವ, ಅವ್ರಿಗೆ ಈ ಥರ ಒಬ್ಬಟ್ಟೆಲ್ಲ ಮಾಡಿಕೊಟ್ರೆ ಮಾತ್ರ ಸಖತ್ತಾಗಿ ತಿಂತಾ ಇರ್ತಾರೆ ನೋಡಿ. ಇಷ್ಟು ಚೆನ್ನಾಗಿದೆ ಅಂತಂದರೆ ಸಖತ್ತಾಗಿದೆ. ಇದನ್ನು ಹಾಗೆಯೇ ಅಂದರೆ ನೀವು ಮೈದಾ ತುಂಬ ಜಾಸ್ತಿ ಇರುತ್ತಲ್ವ, ಅದರಿಂದ ಆ ಕಡೆ ಈ ಕಡೆ ಎಲ್ಲ ಹಾಕ್ಕೊಂಡು ಬೇಯಿಸಬೇಕು, ಯಾಕಂದ್ರೆ ತುಂಬ ಚೆನ್ನಾಗಿ ಅಂದರೆ ಇಲ್ಲಾಂದರೆ ಮೈದಾ ಎಲ್ಲ ಹಾಗಾಗೇ ಇರುತ್ತೆ. ಅದರಿಂದ ಸ್ವಲ್ಪ ನಾವು ಚಪಾತಿ ಬೇಯಿಸ್ತೀವಲ್ಲ ಅದೇ ಥರ ಒಂದು ಆ ಕಡೆ ಈ ಕಡೆ ಹಾಕ್ಕೊಂಡು ಬೇಯಿಸಬೇಕು. ನೋಡಿ ಯಾವ ಥರ ಉಬ್ಬುತ್ತಾ ಇದೆ, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಷ್ಟು ಚೆನ್ನಾಗಿ ಈ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೇ ಇದನ್ನು ಮಾಡಬೇಕಾದ್ರೂ ಮೈದಾ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಮೈದಾನೇ ಆಗುತ್ತೆ. ಹೂವನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ನೋಡಿ, ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಆಯಿತಾ, ಎಷ್ಟು ಚೆನ್ನಾಗಿರುತ್ತೆ. ಆವಾಗ ನಿಮಗೆ ನೆಕ್ಸ್ಟ್ ಇಯರು ಅಷ್ಟೇ ಮತ್ತೆ ಇದರಲ್ಲಿ ಮಾಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಓಕೆ, ಫೈನಲಿ ನನಗೆ ಒಬ್ಬಟ್ಟೊಂದು ಕಾಯಿ ಒಬ್ಬಟ್ಟು ಹಲಸಿನ ಒಬ್ಬಟ್ಟು ಆಗಿದೆ. ನೀವು ಈ ವಿಡಿಯೋನ ಫುಲ್ ನೋಡಿ ಮತ್ತು ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡೋರಾದರೆ ಸ್ವಲ್ಪ ಕ್ವಾಂಟಿಟಿಲಿ ಟ್ರೈ ಮಾಡಿ. ಆಲ್ರೆಡಿ ಮಾಡಿರೋರು ಒಬ್ಬಟ್ಟು ನಂಗೆ ಚೆನ್ನಾಗಿ ಬರುತ್ತೆ ಅನ್ನೋರಾದರೆ ನಾನು ಎಷ್ಟು ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನಿ ಅಷ್ಟು ಮಾಡಿ. ಇದರಲ್ಲಿ ಅಟ್ಲೀಸ್ಟ್ ನಾನು ಹಾಕಿರೋ 1 ಬಟ್ಲು ಮೈದಾ ಮತ್ತು 1 ಬಟ್ಲು ಚಿರೋಟಿಯಲ್ಲಿ ಒಂದು 20 ಒಬ್ಬಟ್ಟಾಗಿದೆ, 20-25 ಒಬ್ಬಟ್ಟು ಆಗಿದೆ. ಸೊ ನೀವು ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫುಲ್ ವಿಡಿಯೋ ನೋಡಿ ಆಯಿತಾ. ಪ್ಲೀಸ್ ಫುಲ್ ವಿಡಿಯೋ ನೋಡಿದ್ರೆ ನನಗೆ ವಾಚ್ ಅವರ್ ಬರುತ್ತೆ. ಪ್ಲೀಸ್ ಫುಲ್ ವಿಡಿಯೋ ಮಾಡಿ. ಬಾಯ್.